ಯಜಮಾನ ಯಜಮಾನ. ಮತ್ತೇನಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಾರಿ? ನೋಡೋಣ. ಅಮ್ಮವ್ರೆ 2 ದಿನ ರಜಾ ಬೇಕಾಗಿತ್ತು. ಇದೇನೇ ಇದು ಸಡನ್ ಆಗಿ ಬಂದು ರಜಾ ಬೇಕು ಅಂತ ಕೇಳ್ತಾ ಇದೀಯಾ? ಅದು ನಮ್ ಚಿಕ್ಕಮ್ಮ ಅವ್ರ ಗಂಡನ ಅಣ್ಣನ ಹೆಂಡತಿ ತೀರ್ಕೊಂಡಿದ್ದಾರೆ, ಅದಕ್ಕೆ ಹೋಗ್ಬೇಕಾಗಿತ್ತು. ಅಲ್ವೇ, ಅಷ್ಟು ದೂರದ ಸಂಬಂಧಕ್ಕೆ ರಜಾ ಹಾಕಿ ಹೋಗ್ಬೇಕಾ? ಸಂಬಂಧದಲ್ಲಿ ಹತ್ರ ಏನು ದೂರ ಏನು ಎಲ್ಲ ಒಂದೇ ಅಲ್ವಾ ತಾರ? ಅದು ಅಲ್ಲದೆ ತೀರ್ಕೊಂಡಿದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾಳೆ. ನಮ್ ವಿನುತ ಯಾವತ್ತು ಅನಗತ್ಯವಾಗಿ ರಜಾ ತಗೊಂಡೇ ಇಲ್ಲ. ಈಗೇನೋ ಹೋಗ್ಲೇಬೇಕು ಅಂತ ಅನ್ಸುತ್ತೆ. ಅದು ನಾನು ಆಡಿ ಬೆಳ್ದಿದ್ದಲ್ಲ ನಮ್ ಚಿಕ್ಕಮ್ಮನ ಮನೇಲೆ ಅಲ್ವಾ, ಅವ್ರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು, ಅದಕ್ಕೋಸ್ಕರ ಅಷ್ಟೇ. ಅದಕ್ಕಲ್ವೇ, ಪಲ್ಲವಿ ಅವ್ರ ತವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಗ ನೀನು ಹೋಗ್ಬೇಕಾ? ಮೇಲ್ಗಡೆ ಹೋಗೋರು ಹೇಳ್ಬಿಟ್ಟು ಹೋಗ. ಪಾಪ ವಿನುತ ಹೋಗ್ಬಿಟ್ಟು ಬರ್ಲಿ ಬಿಡು. ಅದ್ ಹಾಗಲ್ಲರಿ, ಪಲ್ಲವಿ ಬೇರೆಯವ್ರ ತವ್ರ ಮನೆಗೆ ಹೊರಟಿದ್ದಾಳೆ. ಇನ್ನು ಈ ವಾರ ಪೂರ್ತಿ ನಾನು ಇವನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಇದ್ರಲ್ಲೇ ಆಗೋಗುತ್ತೆ. ಮನೆಯಲ್ಲಿ ಅಡ್ಗೆ ತಿಂಡಿ ಮಾಡೋದಕ್ಕೆ ಯಾರಾದ್ರೂ ಬೇಕಲ್ವಾ? ನಾನು ಹೋಗೋದನ್ನ ತಪ್ಸೋದಕ್ಕೆ ಏನಾದ್ರೂ ಈ ರೀತಿ ಅನಿತಾ ಪ್ಲಾನ್ ಮಾಡ್ತಿದ್ದಾಳ? ಏನ್ ಉದ್ದೇಶ ಇರ್ಬೋದು? ಏನಮ್ಮ ನೀನು ಈ ಮನೇಲಿ ನಿನ್ಗೆ ನಿನ್ ಸೊಸೆಗೆ ಮತ್ತೆ ಈ ವಿನುತಾಗ್ ಬಿಟ್ರೆ ಬೇರೆ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಅಪ್ಪ ಅಮ್ಮಂಗ್ ಊಟ ತಿಂಡಿ ಮಾಡ್ಕೊಡೋ ಕೆಪಾಸಿಟಿ ನನ್ಗಿಲ್ಲ ಅನ್ನೋ ತರ ಮಾತಾಡ್ತಿದ್ಯಾ. ನಾನು ಒಬ್ಳು ಹೆಣ್ಣು ಕಣಮ್ಮ, ಇದೆಲ್ಲ ನನಗೂ ಮಾಡಕ್ ಬರುತ್ತೆ. ಹಾಗಲ್ವೇ, ನಿನ್ಗೆ ಅಡ್ಗೆ ಮಾಡಿ ಮನೆ ಕೆಲ್ಸ ಮಾಡಿ ಅಭ್ಯಾಸ ಇಲ್ವಲ್ಲ, ಅದಕ್ ಹಾಗಂದೆ ಕಣೆ. ಅಭ್ಯಾಸ ಇಲ್ಲ ಅಂದ್ರೆ ಏನಂತೆ? ನನಗೇನ್ ಬರುತ್ತೋ ಅದನ್ನೇ ಮಾಡ್ತೀನಿ. ನೀನ್ ಸಾಂಬಾರ್ ಮಾಡಿಡು, ಅದಕ್ ಬಿಸಿ ಬಿಸಿಯಾಗಿ ನಾನು ಅನ್ನ ಮಾಡ್ಕೊಡ್ತೀನಿ. 1-2 ದಿನ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ವಾ? ಖಂಡಿತ ಮಾಡ್ಕೊಳ್ಳೋಣ. ಆಯ್ತು ಮಗಳೇ. ಪಾಪ ಸಿಲ್ಲಿ ರೀಸನ್ಸ್ ಇಟ್ಕೊಂಡು ಈ ಹುಡುಗಿಗೆ ಹೋಗ್ಬೇಡ ಅಂತ ಹೇಳ್ಬೇಡಿ. ವಿನುತಾ, ನೀನ್ ಹೋಗ್ಬಾ, ನಾನ್ ನೀನ್ ಬರೋವರೆಗೂ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ. ಹಾಗಂತೇಳಿ ಪಾಪ ಆಸೆಯಿಂದ ತವ್ರಿಗೆ ಹೊರಟಿರೋ ಪಲ್ಲವಿನೂ ಏನು ಉಳ್ಕೊಳ್ಳೋದ್ ಬೇಡ, ಅವಳು ಹೋಗ್ಬರ್ಲಿ. ಸುಮ್ನೆ ನಾನೇ ಏನೇನೋ ಯೋಚನೆ ಮಾಡಿ ಅನುಮಾನ ಪಟ್ಬಿಟ್ಟೆ. ಅವಳಿಗೆ ನಾನು ಮಿಥುನ್ ಜೊತೆ ಹೋಗ್ತಿದ್ದೀನಿ ಅನ್ನೋ ವಿಚಾರ ಗೊತ್ತಾಗೋದಕ್ಕೆ ತಾನೇ ಹೇಗ್ ಸಾಧ್ಯ? ಏನಿದು, ಅಕ್ಕ ಈ ರೀತಿ ಉಲ್ಟಾ ಹೊಡೆದ್ಬಿಟ್ರು. ನನಗ್ ನೋಡಿದ್ರೆ ಪಲ್ಲವಿನ ಉಳಿಸ್ಕೋತೀನಿ ಅಂತ ಹೇಳಿದ್ರು, ಆದ್ರೆ ಇವಾಗ ಈ ರೀತಿ ಮಾತಾಡ್ತಿದಾರಲ್ಲ. ಸರಿ ಅತ್ತೆ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಅದೆಲ್ಲ ಒಂದ್ ಕಡೆ ಆಗಿದ್ರೆ, ನಮ್ಮಪ್ಪ ನಿಮ್ ಮನೆ ಬಾಗ್ಲತ್ರ ಬಂದಾಗ ಏನ್ ಮಾಡಿದ್ರಿ? ಅವಮಾನ ಮಾಡಿದ್ರಿ, ಕತ್ತಿಡ್ದು ಹೊರಗಡೆ ತಳ್ಳಿದ್ರಿ. ಇಲ್ಲ ಅಂತ ನಾನು ವಾದ ಮಾಡಲ್ಲ. ಆ ತಪ್ಪನ್ನ ನಾವು ತಿದ್ದುಕೊಂಡು ಮೇಡಮ್ನ ದೇವತೆ ತರ ನೋಡ್ಕೋಬೇಕು ಅಂತಾನೆ ನಾವೊಂದು ಅವಕಾಶ ಕೇಳ್ತಿರೋದು. ಅದಕ್ಕೆ ಪ್ರಾಯಶ್ಚಿತ ಅಂತಾನೆ ಅವ್ರ ಜೊತೆಲಿ ಇದ್ಕೊಂಡು ಇಷ್ಟೊಂದೆಲ್ಲ ಕಷ್ಟ ಪಡ್ತಿರೋದು. ನೀನ್ ಏನೇ ಸಮರ್ಥನೆ ಮಾಡ್ಕೊಂಡ್ರು ನೀನು ಝಾನ್ಸಿ ಜೀವನದಲ್ಲಿ ಇರಬಾರ್ದು ಅಂತ ಆ ದೇವ್ರೇ ನಿರ್ಧಾರ ಮಾಡಿದಾನೆ. ಅದಕ್ಕೆ ಅವನು ಅವಳ ಜೀವನದಲ್ಲಿ ನೀನು ಬಂದಿದ್ದ ದಿನಗಳು ಮಾತ್ರ ಮರೆಯೋ ಹಾಗೆ ಮಾಡಿದಾನೆ. ಆ ದೇವ್ರು ಹೀಗ್ ಮಾಡಿರೋದು ನಮ್ಮನ್ನ ದೂರ ಮಾಡೋದಕ್ಕಲ್ಲ, ಅವ್ರ ವ್ಯಾಲ್ಯೂ ಏನು ಅನ್ನೋದನ್ನ ಅರ್ಥ ಮಾಡ್ಸೋದಿಕ್ಕೆ, ಅವ್ರೇನು ಅವ್ರ ಸಂಬಂಧದ ಬೆಲೆ ಏನು ಅನ್ನೋದನ್ನ ತಿಳಿಸೋದಿಕ್ಕೆ. ನೀನ್ ಏನೇ ಹೇಳಿದ್ರು ಅದ್ ನಂಬೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಮತ್ತೆ ನಮ್ ಝಾನ್ಸಿ ಆ ರೀತಿ ನೋವು ಸಂಕಟನ ಅನುಭವಿಸೋದು ನನಗಿಷ್ಟ ಇಲ್ಲ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವು ತಪ್ಪು ತಿಳ್ಕೊಂಡಿಲ್ಲ, ನೀನ್ ಹೋಗ್ತಾ ಇರೋ ದಾರಿ ತಪ್ಪಾಗಿದೆ. ಇನ್ನು ಝಾನ್ಸಿನ ಅವಳ ಪಾಡಿಗೊಳಗಿರೋದಕ್ಕೆ ಬಿಟ್ಬಿಡು. ಯಾಕೆ ಈಗ ಪದೇ ಪದೇ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ತಿದ್ದೀರಾ? ಯಾಕೆಂದ್ರೆ ಅವಳ ನನ್ನ ಮಗಳು, ನನ್ ರಕ್ತ. ಚಿಕ್ಕ ವಯಸ್ಸಿಂದ ತಾಯಿ ಪ್ರೀತಿ ಇಲ್ದೆ ಬೆಳ್ದಿರೋಳು. ಖಂಡಿತ ಪ್ರೀತಿ ಕೊಡೋದಕ್ಕೆ ನಮ್ ಇಡೀ ಕುಟುಂಬನೇ ರೆಡಿ ಆಗಿದೆ. ಅದ್ರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನಿದ್ದೀನಿ. ಅವಳಿಗೆ ಸಿಗ್ಬೇಕಾಗಿರೋ ಪ್ರೀತಿನ ನಾವು ಕೊಡ್ತೀವಿ. ಅದಕ್ಕೆ ಹೇಳ್ತಾ ಇದೀನಿ, ದಯವಿಟ್ಟು ಅವಳ ಲೈಫಿಂದ ದೂರ ಹೊರಟೋಗು. ನನಗೆ ಗೊತ್ತಿಲ್ದೇನೆ ಕೇಳ್ತೀನಿ, ಯಾಕೆ ಯಾವಾಗ್ಲೂ ಝಾನ್ಸಿ ಮೇಡಮ್ ಇಂದ ನಾನು ದೂರ ಮಾಡೋದಕ್ಕೆ ನೋಡ್ತೀರಾ? ನೋಡು ರಾಘು, ನಮ್ ಝಾನ್ಸಿ ನಿನ್ ಜೊತೆಲಿ ಕಷ್ಟ ಪಡೋದನ್ನ ನನ್ ಕೈಲಿ ನೋಡೋದಿಕ್ ಆಗೋದಿಲ್ಲ. ಅವಳ ಲೈಫ್ ಅಲ್ಲಿ ಯಾವ್ದೇ ರೀತಿ ನೋವು ಅನ್ಭವಿಸೋದು ನನ್ ಕೈಲಿ ಸಹಿಸ್ಕೊಳ್ಳೋದಿಕ್ ಆಗಲ್ಲ. ಇನ್ ಮುಂದೆ ಝಾನ್ಸಿ ಮೇಡಮ್ ಜೀವನದಲ್ಲಿ ಒಂದು ಸಣ್ಣ ನೋವಾಗೋದಕ್ಕೂ ನಾನು ಅವಕಾಶ ಮಾಡ್ಕೊಡಲ್ಲ. ಯಾಕೆಂದ್ರೆ ನಮ್ ಇಡೀ ಕುಟುಂಬ ಅವ್ರನ್ನ ಆಲ್ರೆಡಿ ಒಪ್ಕೊಂಡಾಗಿದೆ. ಅವ್ರು ಬಂದೇ ಬರ್ತಾರೆ ಅನ್ನೋ ನಿರೀಕ್ಷೆಲಿ ನಮ್ ಪ್ರತಿ ಕ್ಷಣ ಕಾಯ್ತಾ ಇದೀವಿ. ಅವ್ರು ಕೊಳ್ಳಕ್ ಸೇರ್ಬೇಕಾಗಿರೋ ಈ ತಾಳಿ ನನ್ನ ಕೈಯಲ್ಲೇ ಇದೆ. ಅವರು ನಮ್ಮ ಮನೆಗೆ ಬರೀ ಸೊಸೆ ಮಾತ್ರ ಆಗಿರಲ್ಲ, ನಮ್ಮ ಮನೆ ಮಗಳಾಗಿರ್ತಾರೆ.
ನೀವ್ ತಲೆ ಕೆಡ್ಸ್ಕೊಬೇಡಿ. ನಂಬಿಕೆ ಇಲ್ಲ. ನೀನ್ ಏನೇ ಹೇಳಿದ್ರು ನಾನು ಅದನ್ನ ಒಪ್ಕೊಳ್ಳಲ್ಲ. ಓಪನ್ ಆಗಿ ಕೇಳ್ತಾ ಇದೀನಿ, ನಿನಗೇನ್ ಬೇಕು ಹೇಳು. ನನಗೆ ಝಾನ್ಸಿ ಮೇಡಮ್ ಬಿಟ್ಟು ಬೇರೆ ಏನು ಅವಶ್ಯಕತೆ ಇಲ್ಲ. ನೀನ್ ಹೇಳಿಲ್ಲ ಅಂದ್ರು ನಾನೇ ನೇರವಾಗಿ ವಿಷಯಕ್ಕೆ ಬರ್ತೀನಿ. ದುಡ್ಡಿಗೋಸ್ಕರ ಈ ತರ ಎಲ್ಲ ಮಾಡ್ತಿದ್ಯಾ ತಾನೆ? ನಿನಗ್ ಬೇಕಾಗಿರೋದು ದುಡ್ಡು ತಾನೆ, ಅದನ್ನ ನಾನ್ ಕೊಡ್ತೀನಿ. ಅದನ್ನ ಇಟ್ಕೊಂಡು ಝಾನ್ಸಿ ಲೈಫಿಂದ ದೂರ ಹೊರಟು. ಝಾನ್ಸಿ ಬೇಬಿ, ಏನತ್ತೆ ಇದ್ದಕ್ಕಿದ್ದಾಗೆ ಹೊಸ್ದಾಗ್ ಬೇಬಿ ಅಂತ ಕರಿತಿದ್ದೀರಾ? ನಾನು ಪ್ರಜ್ಞಾನ ಬೇಬಿ ಅನ್ನೋದಲ್ಲ, ಅದಕ್ಕೆ ನಿನಗೂ ಹಾಗೆ ಕರಿಬೇಕು ಅನ್ಸ್ತು. ಅದು ಬಿಡು, ಅವನ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡಿ ಒದ್ದಾಡ್ತಾ ಇದೆಯಾ? ಯಾಕೆಂದ್ರೆ ನಮ್ ಪ್ರಾಣ ಕಾಪಾಡ್ದವ್ರಿಗೆ ಒಂದ್ ಥ್ಯಾಂಕ್ಸ್ ಹೇಳ್ಬಾರ್ದಾ? ಅಟ್ಲೀಸ್ಟ್ ಅವ್ನಿಗೊಂದ್ ಸತ್ಕಾರ ಮಾಡ್ಬಾರ್ದಾ? ಅವನಿಗೆ ಸತ್ಕಾರ ಮಾಡು, ಖುಷಿಗ್ ಬೇಕಾದ್ರೆ ಸ್ವಲ್ಪ ದುಡ್ಡು ರಾಯ್ ಹತ್ರ ಕೊಟ್ಟು ಕಳ್ಸು. ಅದು ಬಿಟ್ಟು ಸುಮ್ನೆ ಗೊತ್ತು ಗುರಿ ಇಲ್ದಿರೋ ಅವನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಅತ್ತೆ, ಆ ಗೊತ್ತು ಗುರಿ ಇಲ್ದಿರೋನಿಂದಾನೆ ಇವತ್ ನಾವು ಆರಾಮಾಗಿ ನಿಂತಿರೋದಕ್ಕೆ ಸಾಧ್ಯ ಆಗಿರೋದು. ಕೆಲವೊಂದ್ ವಿಷಯದಲ್ಲಿ ನೀವ್ ಹೇಳ್ದಾಗೆ ಮಾಡ್ಬೋದು, ಆದ್ರೆ ಈ ತರ ಪ್ರಾಣ ಕಾಪಾಡ್ದವ್ರಿಗೆ ಅಷ್ಟು ಸಿಂಪಲ್ ಆಗಿ ದುಡ್ಡು ಕೊಟ್ಟು ಕೈ ತೊಳ್ಕೊಳ್ಳೋದಕ್ಕೆ ಆಗಲ್ಲ ಅತ್ತೆ. ಬೇಬಿ, ನೀನ್ ಅವ್ನ್ ನಮ್ ಪ್ರಾಣ ಕಾಪಾಡ್ದ ಅನ್ನೋ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇದೀಯಾ, ಆದ್ರೆ ನನಗೆ ಬೇರೆನೆ ಅನುಮಾನ ಬರ್ತಾ ಇದೆ. ಹೌದಾ? ಏನತ್ತೆ ಅದು? ಅವನ್ ಯಾರೋ ಒಬ್ಬ ಸಡನ್ ರಿಸ್ಕ್ ತಗೊಂಡು ಕಾಪಾಡ್ತಾ ಇದ್ದಾನೆ ಅಂದ್ಮೇಲೆ ನೀನು ಪ್ರಾಬ್ಲಮ್ ಅಲ್ಲಿರೋದು ಅವನಿಗೆ ಹೇಗ್ ಗೊತ್ತಾಗ್ತಾ ಇದೆ? ಈ ಎಲ್ಲ ಸಮಸ್ಯೆಗಳ ಮೂಲನೇ ಅವನ್ ಯಾಕಾಗಿರ್ಬಾರ್ದು? ಸಮಸ್ಯೆಗಳನ್ನ ಹುಟ್ಟಾಕಿ ತಾವೇ ಕಾಪಾಡ್ಬೇಕು ಅಂತಿರೋರು ಯಾರು ತಮ್ಮ ಐಡೆಂಟಿಟಿನ ಮುಚ್ಚಿಟ್ಕೊಳ್ಳಲ್ಲ, ಬದ್ಲಾಗಿ ಕ್ರೆಡಿಟ್ ತಗೊಳೋದಕ್ ನೋಡ್ತಾರೆ. ಇರ್ಬೋದು, ಆದ್ರೆ ಇದು ಅವನ್ ಟೆಕ್ನಿಕ್ ಆಗಿರ್ಬೋದಲ್ವಾ? ಯಾಕಂದ್ರೆ ಹೀಗೆ ಎಲ್ಲಿಂದನೇ ಸಡನ್ ಆಗಿ ಬರೋ ವ್ಯಕ್ತಿನ ನಂಬೋದು ಒಳ್ಳೇದಲ್ಲ ಝಾನ್ಸಿ. ಅವ್ರ ಉದ್ದೇಶ ಏನಾಗಿರುತ್ತೆ, ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಎಲ್ರ ಉದ್ದೇಶನೂ ಕೆಟ್ಟದಾಗೆ ಇರುತ್ತೆ ಅಂತ ನೀವ್ಯಾಕ್ ಅನ್ಕೋತೀರಾ? ನಾವ್ ಹೇಗ್ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಎದುರುಗಡೆ ಇರೋ ವ್ಯಕ್ತಿನ ಜಡ್ಜ್ ಮಾಡ್ತೀವಿ. ಸೊ ಎಲ್ರೂ ಆ ಅನುಮಾನದ ಗ್ಲಾಸ್ ಹಾಕೊಂಡ್ ನೋಡೋದನ್ನ ಬಿಡಿ. ಕೆಟ್ಟ ಮನಸ್ಥಿತಿ ಇರೋರು ಇರ್ತಾರೆ, ಹಾಗಂತ ಎಲ್ರೂ ಕೆಟ್ಟವ್ರಲ್ಲ. ಅಂದ್ಮೇಲೆ ಅವ್ನ್ ಯಾಕೆ ಅಷ್ಟು ರಿಸ್ಕ್ ತಗೊಂಡು ನಮ್ಮನ್ ಕಾಪಾಡೋದಕ್ ಬರ್ಬೇಕಿತ್ತು? ಅದೇ ಪ್ರಶ್ನೆ ನಾನು ಕೇಳ್ತಾ ಇರೋದು ಝಾನ್ಸಿ. ಅವನಿಗೆ ಇದರಿಂದ ಎಲ್ಲ ಏನ್ ಲಾಭ? ಅವ್ನ್ ಯಾರು ಅನ್ನೋದ್ ಗೊತ್ತಾದ್ರೆ ತಾನೇ ಅತ್ತೆ ಈ ಪ್ರಶ್ನೆಗೆಲ್ಲ ಉತ್ತರ ಸಿಗೋದು. ಓಕೆಪ್ಪ, ನೀನು ಅವನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳೋದಿಕ್ ಹೋಗ್ಬೇಡ. ಅವನು ಒಳ್ಳೆಯವನು ಕೆಟ್ಟವನು ಅದನ್ನಿಲ್ಲ ಬಿಟ್ಟಾಕ್ಬಿಡು. ಇಲ್ಲ ಅತ್ತೆ, ಅದು ನನ್ನಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗೆ ನನಗೆ ಅಪಾಯ ಇದೆ ಅಂತ ಗೊತ್ತಿದೆ ಅಂದ್ಮೇಲೆ ಅದರಿಂದ ಯಾರಿದ್ದಾರೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ತಾತ ಹೇಳ್ದಾಗೆ ಸತ್ಯ ಹೊರಗಡೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಐ ಥಿಂಕ್ ಆ ದಿನ ತುಂಬಾ ಹತ್ತಿರದಲ್ಲೇ ಇದೆ. ನೋಡಿ, ಅವಳ ಲಾಭಕ್ಕೋಸ್ಕರ ನಿಮ್ ಕೈಲಿ ಈ ರೀತಿ ಕೆಟ್ಟ ಕೆಲಸ ಮಾಡಿಸ್ತಾ ಇದ್ದಾಳೆ. ದಯವಿಟ್ಟು ನಾ ಹೇಳೋದನ್ನ ಸ್ವಲ್ಪ ಕೇಳಿ. ನೀನ್ ಏನೇ ಹೇಳಿದ್ರು ಪ್ರಯೋಜನ ಇಲ್ಲ. ನಾವು ನಿನ್ನ ಮಾತನ್ನ ಕೇಳಲ್ಲ. ನಮ್ಗೆ ಅವರು ಸಂಬಳ ಕೊಡ್ತಾ ಇದ್ದಾರೆ, ಅದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಬದುಕೋದಕ್ಕೆ 1000 ದಾರಿಗಳಿವೆ. ಕೆಟ್ಟವ್ರಿಗೋಸ್ಕರ ಇಂಥ ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡು ನೀವು ಪಾಪದ ಕೊಳ ತುಂಬ್ಕೋಬೇಡಿ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನನ್ನ ಮನೆಗೆ ಹೋದ ತಕ್ಷಣ ನಿಮ್ಗೇನ್ ಸಹಾಯ ಬೇಕೋ ನಾನು ಎಲ್ಲ ಮಾಡಿಸ್ಕೊಡ್ತೀನಿ. ನಮ್ಮ ಮಾವನವ್ರಿಗೆ ಹೇಳಿ ನಿಮಗ್ ಬದುಕೋದಕ್ಕೆ ಒಂದ್ ದಾರಿ ಮಾಡ್ಕೊಡ್ತೀನಿ. ಪ್ಲೀಸ್ ಈಗ ನನ್ನನ್ನ ಇಲ್ಲಿಂದ ಹೋಗಕ್ ಬಿಟ್ಬಿಡಿ. ಅಂದಾಗೆ ನೀವು ಒಳ್ಳೆಯವರಾ? ನಾನು ಇದುವರೆಗೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಒಬ್ರಿಗೊಂದು ಕೆಟ್ಟದ್ದನ್ನು ಬಯಸ್ದವಳಲ್ಲ. ಹಾಗಿದ್ಮೇಲೆ ನಾನು ಒಳ್ಳೆವಳೋ ಕೆಟ್ಟವಳೋ ನೀವೇ ನಿರ್ಧಾರ ಮಾಡಿ. ಮತ್ತೆ ಆ ದೇವ್ರ ಯಾಕೆ ನಿಮ್ಗೆ ಇಲ್ಲಿ ಶಿಕ್ಷೆ ಅನುಭವಿಸೋ ಮಾಡಿದಾನೆ? ಶಿಕ್ಷೆ ಅನುಭವಿಸ್ತಾ ಇರಂಗ್ ಮಾಡ್ತಾ ಇರೋದು ಆ ದೇವ್ರಲ್ಲ, ಆ ತುಳಸಿ. ಅವಳು ಕುತಂತ್ರದಿಂದ ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಮತ್ತೆ ಯಾಕೆ ಆ ದೇವ್ರು ನಿಮ್ಮನ್ನ ಕಾಪಾಡೋದಕ್ ಬಂದಿಲ್ಲ? ನಮ್ಮ ಸಹಾಯ ಯಾಕೆ ಕೇಳ್ತಾ ಇದ್ದೀರಾ? ಆ ದೇವ್ರ ಸಹಾಯ ಕೇಳಿ ಅವನನ್ನೇ ಬಂದು ಕಾಪಾಡಕ್ ಹೇಳಿ. ಬರ್ತಾನೆ ಆ ನನ್ನ ದೇವ್ರು
ಒಂದಲ್ಲ ಒಂದಿನ ಬಂದೇ ಬರ್ತಾನೆ. ಅಂದ್ಮೇಲೆ ಅಲ್ಲಿವರೆಗೂ ಈ ಶಿಕ್ಷೆ ಅನುಭವಿಸಿ, ಅದು ಬಿಟ್ಟು ಯಾಕೆ ಬಿಟ್ಬಿಡಿ ಅಂತ ನಮ್ಮನ್ ಕೇಳ್ಕೊಳ್ತೀರಾ? ಬೆಳಿಗ್ಗೆನು ಚೆನ್ನಾಗಿದಲ್ಲ, ಈಗ ಸಡನ್ ಆಗಿ ಏನಾಯ್ತು? ಸಾರ್ ನೀವು ಸೂಪರ್, ಎಕ್ಸ್ಟ್ರಾರ್ಡಿನರಿ, ನಿಮ್ಮ ಟ್ಯಾಲೆಂಟ್ ಅಂತೂ ಅಲ್ಟಿ. ಇವಾಗ ಯಾಕೆ ಮಾತು? ಇನ್ನೇನ್ ಸರ್ ನೀವು? ನಾನು ಹೀ ಮ್ಯಾನು, ಸೂಪರ್ ಮ್ಯಾನು, ಅವತಾರ್ ಮ್ಯಾನು ಎಲ್ಲ ನೋಡಿದ್ದೆ, ಲವ್ ಮ್ಯಾನ್ ನೋಡಿರ್ಲಿಲ್ಲ. ನೀವು ಮೇಡಮ್ಗೋಸ್ಕರ ಹಳೆ ವೇಷನ ಬದಲಾಯಿಸ್ಕೊಂಡಿದ್ರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಈ ವೇಷನು ಬದಲಾಯಿಸ್ಕೊಂಡು ಮಾಸ್ಕ್ ಮ್ಯಾನು, ಲವ್ ಮ್ಯಾನ್ ಆಗ್ಬಿಟ್ಟಿದ್ರಾ? ನೀನ್ ಏನ್ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ರಾಯ್. ಸಾಕು ಸರ್ ನಿಮ್ಮ ನಾಟಕ. ಇನ್ನು ಯಾಕೆ ಸರ್ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಿದ್ರಿ? ನೀವು ಹೀರೋ ತರ ಬೈಕ್ ತಗೊಂಡು ಹೋಗಿದ್ದು ತಂಗಿನ ಡ್ರಾಪ್ ಮಾಡಕ್ಕಲ್ಲ, ಯಜಮಾನಿನ ಸೇವ್ ಮಾಡಕ್ ಅನ್ನೋದು ನನಗೆ ಗೊತ್ತಾಗೋಯ್ತು. ಏನ್ ಹೇಳ್ತಾ ಇದೀಯ ರಾಯ್? ಅಲ್ಲಿ ರೌಡಿಗಳನ್ನ ನೋಡಿ ಭಯ ಪಟ್ಕೊಂಡು ಬರ್ತೀರಾ, ಆಮೇಲೆ ಮಾಸ್ಕ್ ಹಾಕೊಂಡು ಹೋಗಿ ಅವರಿಗೆ ಬುದ್ಧಿ ಕಲ್ಸ್ಬಿಟ್ಟು ಬರ್ತೀರಾ. ಆಮೇಲೆ ಹೆಂಡತಿಗೆ ಕಷ್ಟ ಅಂತ ಗೊತ್ತಾದ ತಕ್ಷಣ ಬೈಕ್ ತಗೊಂಡೋಗಿ ಸೇವ್ ಮಾಡಿಬಿಟ್ಟು ಬರ್ತೀರಾ. ಏನ್ ಸರ್ ನಿಮ್ಮ ಲೀಲೆ? ಇದೆಲ್ಲ ನಿನಗೆ ಎಲ್ಲ ಗೊತ್ತಾಗೋಯ್ತು ಸರ್. ಹೇಗೆ ರಾಯ್? ಈ ರಾಯ್ ಯಾರು ಸರ್? ಈ ರಾಯ್ ಸಾಮಾನ್ಯದವನಲ್ಲ. ಈ ರಾಯ್ ಹೈಟ್ ಕಡಿಮೆ ಇರ್ಬೋದು, ಆದ್ರೆ ಅವನ ಟ್ಯಾಲೆಂಟು ಹೈಟ್ ಆಗಿರುತ್ತೆ. ನನ್ನ ಹೈಟು ಪರ್ಸನಾಲಿಟಿ ನೋಡಿ ನನ್ನನ್ನು ಜಡ್ಜ್ ಮಾಡಬೇಡಿ ಸರ್. ಹಾಗಿದ್ರೆ ಮೇಡಮ್ಗೆ ವಿಷಯ ಹೇಳ್ಬೇಕಂತನಿದ್ದೆ ಸರ್, ಅಷ್ಟರಲ್ಲಿ ತುಳಸಿ ಮೇಡಮ್ ಬಂದ್ರು. ಅವ್ರ ಮುಂದೆ ಹೇಳೋದು ಬೇಡ ಅಂತ ಏನೋ ಒಂದ್ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬಿಟ್ಟು ಬಂದೆ. ನೆಕ್ಸ್ಟ್ ಟೈಮ್ ಸಾಕ್ಷಿ ಸಮೇತ ಅವ್ರನ್ನ ಕಾಪಾಡಿದವ್ರು ನೀವೇ ಅಂತ ಅವ್ರ ಮುಂದೆ ಹೇಳ್ತೀನಿ ಸರ್. ಆಗ ಮಾತ್ರ ಮಾಡ್ಬೇಡ ರಾಯ್. ಯಾಕೆ ಸರ್ ಹೀಗೆ ಹೇಳ್ತಿದ್ರಾ? ಮೇಡಮ್ ನ ಕಾಪಾಡ್ತಿರೋ ಲವ್ ಮ್ಯಾನು, ಮಾಸ್ಕ್ ಮ್ಯಾನು ನೀವೇ ಅಂತ ಹೇಳ್ಬಿಡ್ಬೇಕಲ್ವಾ? ಇಲ್ಲ ರಾಯ್, ಸದ್ಯಕ್ಕೆ ಮೇಡಮ್ಗೆ ಈ ವಿಷಯ ಗೊತ್ತಾಗದ್ ಬೇಡ. ಆ ಮಾಸ್ಕ್ ಮ್ಯಾನು ಸದ್ಯಕ್ಕೆ ಅವ್ರ ದೃಷ್ಟಿಲಿ ಅಪರಿಚಿತನಾಗೇ ಇರ್ಲಿ. ಅದೇ ಯಾಕೆ ಸರ್? ಯಾಕಂದ್ರೆ ಮೇಡಮ್ ಸುತ್ತಮುತ್ತ ಇರೋರು ಸಾಕಷ್ಟು ಜನ ಮುಖವಾಡ ಹಾಕೊಂಡು ಬದುಕ್ತಾ ಇದಾರ. ಅವ್ರ ಮುಖವಾಡನ ಕಳ್ಸಿ ಮೇಡಮ್ಗೆ ಅವ್ರ ನಿಜ ಸ್ವರೂಪನ ತೋರ್ಸೋವರೆಗೂ ನಾನು ಮುಖವಾಡ ಹಾಕೊಂಡೇ ಇರ್ತೀನಿ. ಯಾಕಂದ್ರೆ ಮೇಡಮ್ಗೆ ಗೊತ್ತಿಲ್ಲದೆ ಮೇಡಮ್ ಹಿಂದೆ ದೊಡ್ಡ ಷಡ್ಯಂತ್ರ ನಡೀತಿದೆ ರಾಯ್. ನಿಮ್ ಉದ್ದೇಶ ನನಗೆ ಅರ್ಥ ಆಯ್ತು ಸರ್, ಆದ್ರೆ ನೀವು ಮುಖವಾಡ ಹಾಕೊಂಡ್ರೇನು, ಹಾಕೊಳ್ಳದೆ ಇದ್ರೆ ಏನು? ನೋಡು ರಾಯ್, ಒಂದು ವೇಳೆ ನಾನೇ ಆ ಅಪರಿಚಿತ ಮಾಸ್ಕ್ ಮ್ಯಾನ್ ಅಂತ ಗೊತ್ತಾದ್ರೆ ಕೆಲವರು ಹುಷಾರಾಗೋ ಸಾಧ್ಯತೆಗಳಿದೆ. ಅದಕ್ಕೆ ನಾನು ಹೀಗೆ ಇರ್ಬೇಕು. ಸರ್, ನೀವು ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ರೆ ಅನ್ನೋದು ಗೊತ್ತಾಯ್ತು, ಆದ್ರೆ ಅದು ಏನು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡ ರಾಯ್. ಮಾಸ್ಕ್ ಮ್ಯಾನ್ ನಾನೇ ಅಂತ ಗೊತ್ತಾಗೋ ಟೈಮ್ ಆದಷ್ಟು ಬೇಗ ಬರುತ್ತೆ. ಅದಕ್ಕೂ ಮೊದಲು ಕಾರ್ ಬ್ರೇಕ್ ಫೇಲ್ಯೂರ್ ಮಾಡಿರೋರು ಯಾರು ಅಂತ ಹೊರಗಡೆ ತರೋಣ.